ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊಸ ಪರ್ಫ್ಯೂಮ್ ತೊಗೊಂಡಲ್ಲ, ಅದನ್ನ ಯೂಸ್ ಮಾಡೋಣ. ಅಯ್ಯೋ, ಎಲ್ಲಿ ಹೋಯ್ತು ಹೊಸ ಪರ್ಫ್ಯೂಮು? ಯೂಸೇ ಮಾಡಿಲ್ಲ. ಇಲ್ಲಿಟ್ನಾ? ಇಲ್ವಲ್ಲ. ಅಥವಾ ಹರಿ ಏನಾದರೂ ಯೂಸ್ ಮಾಡಿದ್ರ? ಅಚ್ಚೆ, ಅವರು ಹೆಣ್ಮಕ್ಳು ಪರ್ಫ್ಯೂಮ್ನ ಮುಟ್ಟೋದೇ ಇಲ್ಲ. ಇನ್ನೆಲ್ಲಿ ಹೋಗಿರ್ಬೋದು? ಇನ್ನೆಲ್ಲಿ ಹೋಗಿರಕ್ ಸಾಧ್ಯ? ಏನಮ್ಮ ಇದು? ಆ ಭಾಗದಿಂದ ಈ ಭಾಗಕ್ಕೆ ಬಂದ್ಬಿಟ್ಟಿದ್ಯಾ? ಅದು ನಮ್ಮ ರೂಮ್ಗೆ. ಏನು ರಾಜಿ ಮಾಡ್ಕೊಳಕ್ ಬಂದಿದ್ಯಾ? ಇದು ಇಲ್ಲಿಗೆ ಹೇಗೆ ಬಂತು? ಏನಿದು? ಇದು ಎಲ್ಲಿಗೆ ಹೆಂಗೆ ಬಂತು ನಂಗೇನು ಗೊತ್ತು? ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಬರಕ್ ಸಾಧ್ಯ? ಅಲ್ಲಿಂದ ಇಲ್ಲಿ ಬರಕ್ಕೆ ಕೈ ಕಾಲು ಬಂದ್ಬಿಡತ್ತಾ? ಎಲ್ಲ ಹೋಗುತ್ತೆ ಈ ಕಳ್ತನದ ಬುದ್ಧಿ. ಕಳ್ಳಿ ಗಿಳ್ಳಿ ಅಂದ್ರೆಲ್ಲ ಚೆನ್ನಾಗಿರಲ್ಲ ನೋಡು. ಇದನ್ನೆಲ್ಲ ಹಾಕೊಂಡು ತಿರುಗೋಂಥ ಶೋಕಿ ನನಗೇನಿಲ್ಲ. ಇದು ಶೋಕಿಗೆ ಹಾಕೊಳ್ಳೋದಲ್ಲ, ಸ್ಟೇಟಸ್ ಮೇಂಟೈನ್ ಮಾಡಕ್ಕೆ. ಮನೇಲಿರೋರಿಗೆ ಸ್ಟೇಟಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ರಯೋಜನ ಇದೆ. ವೇಸ್ಟ್ ಆಫ್ ಟೈಮ್. ಹೌದಮ್ಮ, ನಾನು ಮನೆಯಲ್ಲೇ ಇರೋಳು, ಮನೆ ಕೆಲಸನೇ ಮಾಡ್ಕೊಂಡಿರೋಳು. ನೀನು ಅಲ್ಲೆಲ್ಗೋ ಹೋಗ್ಬಿಟ್ಟು ಟುಕು ಟುಕು ಅಂತ ಕುಟ್ಟಿ ಮನೆಗೆ ಬಂದು ದೊಡ್ಡ ರೇಂಜಲ್ಲಿ ಆಡಬೇಡ. ಇವತ್ತು ಮನೇಲಿ ತಿಥಿ ಕಾರ್ಯಕ್ರಮ ಇದೆ, ಅದ್ರ ಕಡೆ ಗಮನ ಹರಿಸೋದು ಬಿಟ್ಟು ಸೆಂಟ್ ಹಾಕೊಂಡು ಶೋಕಿ ಮಾಡ್ತಾಳೆ. ಈ ಶೋಕಿ ಅಂತ ಪದ ಇನ್ನೊಂದ್ಸಲಿ ಬಂದ್ರೆ ಸರಿ ಇರಲ್ಲ. ಮನೇಲಿ ಏನ್ ಬೇಕಾದ್ರೂ ಆಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಇಲ್ಲಿಗೆ ನಿಮ್ ರೂಮ್ಗೆ ಹೇಗ್ ಬಂತು ಅಂತ ನನ್ಗೆ ಗೊತ್ತಾಗ್ಬೇಕಷ್ಟೇ. ನೀನು ಎಷ್ಟು ಸಲ ಕೇಳಿದ್ರು ಅಷ್ಟೇ, ಇದು ಇಲ್ಲಿಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನೀವ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದಿಲ್ವಾ? ಇಷ್ಟು ದಿನ ಲಿಪ್ಸ್ಟಿಕ್, ಕಾಸ್ಮೆಟಿಕ್ಸ್ ಮತ್ತೆ ಒಡವೆ ಮೇಲೆ ಕಂಡ್ಬಿದ್ದಿತ್ತು, ಈಗ ಇದು ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಅಲ್ಲ ರೀ, ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನಿನ್ ಗಂಡನ್ಗೆ ಎಲ್ಲಿ ದುಡ್ಡು ಕೊಟ್ಟು ತರಿಸ್ಕೊಂಡು ಯೂಸ್ ಮಾಡ್ಬೋದಲ್ವಾ? ಅಮ್ಮ ತಾಯಿ, ನನಗೆ ನಿನ್ ತರ ಮೈ ತುಂಬಾ ಬಣ್ಣ ಬಳ್ಕೊಂಡು ಓಡಾಡೋ ಶೋಕಿ ಇಲ್ಲ. ನಾನು ಅದನ್ನೆಲ್ಲ ಮಾಡೋದಿಲ್ಲ. ಆಮೇಲೆ ಕಳ್ತನ ಗಿಳ್ತನ ಮಾಡೋ ಬುದ್ಧಿನೂ ನನಗಿಲ್ಲ. ನಿನಗೆ ಮೈ ಮೇಲೆ ಜ್ಞಾನ ಇಲ್ಲ, ನಿನ್ನ ವಸ್ತುಗಳನ್ನ ಊರು ತುಂಬಾ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಹೇಗೆ ಬಂತು ಅಂತ ನನ್ನನ್ನು ಯಾಕೆ ಹೇಳ್ತೀಯ ನೀನು? ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನೋ ತರ ಮಾತು ಬೇರೆ. ಇದ್ರ ಬೆಲೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲದೆ ಇರೋ ವಸ್ತುಗಳ ಬೆಲೆ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನನಗೆ. ಹೌದು, ನಿಮ್ಗೆ ಯಾಕೆ ಗೊತ್ತಾಗ್ಬೇಕು ಹೇಳಿ? ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ, ನಾನು ದುಡ್ಡು ಕೊಟ್ಟು ತಗೊಂಡ್ಬರ್ತೀನಿ, ನೀವು ಕತ್ಕೊಂಡು ಯೂಸ್ ಮಾಡ್ಬಿಡಿ. ಕಳ್ಳಿಗಿಳಿ ಎತ್ತಿದ್ರೆ ಹಲ್ಲೋದ್ರೆ ಸಾಕ್ಬಿಡ್ತೀನಿ ನೋಡು. ಅವಾಗಿಂದ ಹೇಳ್ತಾ ಇದೀನಿ, ನಾನು ನಿನ್ನ ವಸ್ತುನ ತಗೊಂಡಿಲ್ಲ ಅಂತ ಹೇಳಿದ್ರು ಬಾಯಿ ಬಂದು ಮಾತಾಡ್ತಾ ಇದೆಯಲ್ಲ ನೀನು. ಈಗೇನು ನಿನಗೆ ಇದ್ರ ದುಡ್ಡು ಕೊಡ್ಬೇಕು ತಾನೆ? ನನ್ನ ಗಂಡನ ಹತ್ರ ಹೇಳಿ ಇದ್ರ ಬೆಲೆ ತಿಳ್ಕೊಂಡು ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗು. ಏನು ಇಲ್ಲ ಅಂದ್ರು ಈ ದೌಲತ್ಗೆ ಏನು ಕಡಿಮೆ ಇಲ್ಲ. ಈ ಮನೇಲಿ ನಂದು ಅಂತ ಹೇಳಿಸ್ಕೊಳಕ್ಕೆ ಯಾವ ವಸ್ತುನು ಉಳಿಸಲ್ವಲ್ಲ. ಎಲ್ಲ ಹೋಗತ್ತೆ ಈ ಮಿಡಲ್ ಕ್ಲಾಸ್ ಬುದ್ಧಿ ಎಲ್ಲ. ನನ್ನ ಹಣೆ ಬರ ನಿಂದಲ್ಲ, ನಿನ್ನಂತವಳ ಜೊತೆ ಹೇಗ್ ಬೇಕಲ್ಲ ನಮ್ಮ ಕರ್ಮ. ಹಾಳಾದವಳು ಒಂದು ದಿವಸ ಈ ಮನೇಲಿ ನೆಮ್ಮದಿಯಾಗಿರಕ್ ಬಿಡಲ್ಲ. ಯಾರು ತಂದಿಟ್ಟಿರ್ಬೋದು ಅದನ್ನ ಇಲ್ಲಿ? ಅಯ್ಯೋ, ಯಾಕೋ ಬೇಬಿ ರಾಂಗ್ ಆಗಿರೋ ಹಾಗಿದೆ. ನಾನು ಇವಳ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಮುಜ್ಜುಗುಜ್ಜು ಆಗ್ಬಿಡ್ತೀನಿ. ಹೊರಟೆ. ಹರಿ ನಿಂತ್ಕೋ, ನಾನು ಇದೀನಲ್ವಾ? ನೋಡಿದ್ರು ನೋಡಿದ ತರ ಹೋಗ್ತಿದ್ಯಾ? ಹಾಗೇನಿಲ್ಲ ಬೇಬಿ, ಅಪ್ಪ ಏನೋ ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೆ. ಹೌದು, ನಿನ್ಗೆ ಅವ್ರ ಕೆಲ್ಸನೇ ತುಂಬಾ ಮುಖ್ಯ ಆಗತ್ತೆ. ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಇವಾಗ ಏನಾಯ್ತು ಅಂತ ಎಲ್ಲ ಸರಿಯಾಗಿ ಇದೆಯಲ್ಲ? ಏನ್ ಸರಿಯಾಗಿದೆ? ನಿಮ್ ಅತ್ತಿಗೆ ತಿರ್ಗಾ ಏನ್ ಕಿತಾಪತಿ ಮಾಡಿದ್ರು ಗೊತ್ತಾ? ನನ್ ರೂಮಿಗೆ ಬಂದು ನನ್ ಪರ್ಫ್ಯೂಮ್ ಬಾಟಲ್ ತಗೊಂಡು ಅವ್ರ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಈ ತರ ಮಾಡಿದೆ ಅಂತ ಕೇಳಿದ್ರೆ ಮಾತ್ರ ಜಗಳ ಆಡಕ್ ಬರ್ತಾರೆ. ಅಷ್ಟೇನಾ? ಇಷ್ಟೆಲ್ಲ ಆಯ್ತಾ ಬೇಬಿ? ಹೋಗ್ಲಿ ಬಿಡು ಬೇಬಿ, ಅವ್ರಿಗೆ ಆ ಪರ್ಫ್ಯೂಮ್ ಇಷ್ಟ ಆಗಿರುತ್ತೆ ಅನ್ಸುತ್ತೆ, ಅದಕ್ಕೆ ತಗೊಂಡು ಹೋಗಿರ್ತಾರೆ, ವಾಪಸ್ ತಂದು ಕೊಡ್ತಾರೆ ಬಿಡು. ಹರಿ, ಏನ್ ಮಾತಾಡ್ತಿದ್ಯಾ? ಇಷ್ಟ ಆಗಿದ್ರೆ ಅವ್ರ ಗಳನ ಹತ್ರ ಹೇಳಿ ತರಿಸ್ಕೊಳ್ಳಿ. ನನ್ಗೆ ಯಾಕೆ ಯೂಸ್ ಮಾಡ್ಬೇಕು? ನನ್ಗೆ ಅದೆಲ್ಲ ಗೊತ್ತಿಲ್ಲ ಹರಿ. ನಿಮ್ ಅಣ್ಣನ ಕರೆದು ಇದ್ರ ಬಗ್ಗೆ ಮಾತಾಡ್ಬೇಕು ಅಷ್ಟೇ. ಅಯ್ಯೋ, ಅವನ ಹತ್ರ ಈಗ ಹೇಗೆ ಮಾತಾಡ್ಲಿ? ನಾನು ದುಡ್ಡು ಕದ್ದಿರೋದು, ಮನೆಯವ್ರಿಗೆ ಮೋಸ ಮಾಡಿರೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಈಗ ಅವನ ಹತ್ರ ಮಾತಾಡಕ್ಕೆ ಹೋದ್ರೆ ಮಾತಿಗೆ ಮಾತು ಬೆಳೆದು ಎಲ್ಲ ಹೇಳ್ಬಿಡ್ತಾನೆ, ಬಾಯ್ ಬಿಟ್ಬಿಡ್ತಾನೆ. ಅಯ್ಯೋ, ಏನ್ ಯೋಚನೆ ಮಾಡ್ತಿದ್ಯಾ? ಕರ್ದು ಮಾತಾಡು. ಬೇಬಿ
ತಿಥಿ ಕಾರ್ಯ ನಡೀತಾ ಇದೆ, ಅಷ್ಟು ಗೊತ್ತಾಗಲ್ಲ ನಿನಗೆ. ಅದೆಲ್ಲ ಮುಗಿಲಿ, ಆಮೇಲೆ ನಾನೇ ಮಾತಾಡ್ತೀನಿ. ಈ ತರ ಹೇಳಿ ಬಾಯಿ ಮುಚ್ಚಿಸ್ಬೇಡ. ಈ ಮನೇಲಿ ಒಡವೆ ಹೋಯ್ತು, ನಂದು ಅಂತ ವಸ್ತು ಯಾವ್ದು ಇಲ್ಲಿ ಇರೋದೇ ಇಲ್ಲ, ಎಲ್ಲ ಹೋಗ್ತಿರತ್ತೆ. ನಿನ್ಗೆ ಅದ್ರ ಬಗ್ಗೆ ಒಂಚೂರು ಸೀರಿಯಸ್ನೆಸ್ ಇಲ್ಲ ಬಿಡು. ಯಾಕಿಲ್ಲ ಬೇಬಿ? ಅದಕ್ಕೆ ತಾನೇ ಮನೆ 2 ಭಾಗ ಮಾಡಿ ನಾವು ಈ ಕಡೆ ಭಾಗದಲ್ಲಿರೋದು, ಅವ್ರು ಆ ಕಡೆ ಭಾಗದಲ್ಲಿರೋದು. ಅದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದೇ ತರ ನಡ್ಕೊಳ್ಬೇಕು. ಮತ್ತೆ ಯಾಕೆ ನಿಮ್ಮತ್ತಿಗೆ ಅವ್ರ ಭಾಗದಿಂದ ನನ್ನ ಭಾಗಕ್ಕೆ ಬಂದು ಪರ್ಫ್ಯೂಮ್ ಬಾಟಲ್ ತಗೊಂಡು ಹೋಗ್ಬೇಕು? ಇದಕ್ಕೆ ಹೇಳೋದು ನಾವು ಬೇರೆ ಮನೆ ಮಾಡೋಣ ಅಂತ. ಹೋಗು, ನಿನ್ಗೆಲ್ಲ ಅರ್ಥ ಆಗತ್ತೆ. ಅಲ್ಲ ಬೇಬಿ, ಇಷ್ಟು ಸಣ್ಣ ವಿಚಾರಕ್ಕೆ ಬೇರೆ ಮನೆ ಮಾಡೋ ಮಾತು ಯಾಕೆ? ಇವಾಗ ನಿಂಗೇನು, ಆ ಪರ್ಫ್ಯೂಮ್ ಬಾಟಲ್ ತೊಗೊಂಡಿದ್ದಕ್ಕೆ ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳಬೇಕು ಅಷ್ಟೇ ತಾನೇ? ಅಷ್ಟೇ ತಾನೇ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಸಾರಿ ಕೇಳಿಸ್ತೀನಿ, ಸರಿನಾ? ಏನು ಯೋಚನೆ ಮಾಡ್ಬೇಡ, ಆರಾಮಾಗಿರು, ನಾನು ಹೋಗ್ತೀನಿ. ಅಲ್ಲ ರೀ, ಅವಳಿಗೇನು ತಲೆ ಕೆಟ್ಟಿದ್ಯಾ ಅಂತ? ಒಂದು ಸೆಂಟ್ ಬಾಟ್ಲಿಗೋಸ್ಕರ ಯಾರಾದ್ರೂ ಇಷ್ಟೆಲ್ಲ ಜಗಳ ಆಡ್ತಾರ? ನನ್ನ ಜೊತೆ ಜಗಳ ಆಡೋದನ್ನೇ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾಳು ಅವಳು. ಏನಾಯ್ತು ಈಗ? ಅದ್ ಏನ್ ಕರ್ಮನೋ ಗೊತ್ತಿಲ್ಲ ರೀ. ಅವಳದೊಂದು ಹಾಳಾದ ಸೆಂಟ್ ಬಾಟ್ಲು ನಮ್ ರೂಮಲ್ಲಿ ಸಿಕ್ತಂತೆ. ಅದಕ್ಕೆ ಅವಳು ಮತ್ತೆ ಹಳೆ ರಗನ ಶುರು ಮಾಡಿದ್ಲು, ನೀವೇ ಕದ್ಕೊಂಡ್ಬಂದು ಇಟ್ಕೊಂಡಿದ್ದೀರಾ ಅಂತ. ಇಷ್ಟು ದಿನದಲ್ಲಿ ಒಂದ್ ದಿವಸನೂ ಆ ಥರದನ್ನೆಲ್ಲ ಉಪಯೋಗಿಸಿಲ್ಲ ನಾನು. ಈಗ ಯಾಕ್ರಿ ಉಪಯೋಗಿಸ್ಲಿ? ಹೋಗ್ಲಿ ಬಿಡೆ, ಕಾಗೆ ಕೂಗಿದ್ರೆ ನವಿಲೇನು ಕುಡಿದು ಬಿಡುತ್ತಾ? ಏನ್ ಮಾತೊಂದು ತರ್ತೀರಿ ನೀವು? ಹೋಗ್ಲಿ ಬಿಡೆ ಅಂತ ನನ್ನನ್ನ ಕಳ್ಳಿ ಅಂತ ಕರೆದಿದ್ದಾಳ ಅವಳು. ಮಾಡದೇ ಇರೋ ತಪ್ಪಿಗೆ ನಾನು ಯಾಕೆ ತಲೆ ಕೊಡ್ಲಿ? ಮೇಲೆ ಒಳ್ಳೆ ಚೆನ್ನಾಗಿದೆ ಕಡೆ ನೀನು ಹೇಳ್ತಿರೋದು. ನನ್ನ ಮೇಲೆ ಕೂಗಿ ಕೊರ್ಸಿದ್ಯಲ್ಲ ನೀನು. ನಿನಗೆ ಆ ಸೆಂಟ್ ಹಾಕೋ ಶೋಕ ಈಗ ನನಗೆ ಎಲ್ಲಿರುತ್ತೆ? ಅದು ಅಲ್ಲದೆ ಅಷ್ಟೊಂದು ಕಾಸ್ಟ್ಲಿ ಸೆಂಟ್ನ ನಾನು ತಗೋತೀನಾ? ಆ ದುಡ್ಡು ಉಳಿಸಿದ್ರೆ 1 ತಿಂಗಳು ಜೀವನ ನಡೆಸ್ಬೋದು. ನನ್ನ ಲೆಕ್ಕಾಚಾರನೇ ಬೇರೆ. ನಾನು ತಂದಿಟ್ಟಿಲ್ಲ, ನೀವು ತಂದಿಟ್ಟಿಲ್ಲ, ಮತ್ತೆ ಹೆಂಗ್ರಿ ಬರುತ್ತೆ ಅದಿಲ್ಲಿ? ಕಾಲ್ ಬರುತ್ತಾ? ಅಮ್ಮ ಅಮ್ಮ, ನಂಗೆ ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರೂ ತಿನ್ನಕ್ ಮಾಡ್ಕೊಡುವ? ತಡಿಯ ಬಾ. ಚಿರು, ನಿಮ್ ಚಿಕ್ಕಿ ರೂಮಲ್ಲಿ ಇದ್ದ ಸೆಂಟ್ ಬಾಟ್ಲ್ ಏನಾದ್ರು ನೀನು ತಗೊಂಡಿದ್ದೀನಿ? ಅವನಿಗೆ ಯಾಕೆ ಬೈತ್ಯಾ? ನನಗೆ ಕಳ್ತನದ ಬುದ್ಧಿ ಇಲ್ಲ ಅಂದಮೇಲೆ ಅವನಿಗೆ ಯಾಕೆ ಕಳ್ತನದ ಬುದ್ಧಿ ಇರುತ್ತೆ? ಆದರೂ ನನಗೆ ಅನುಮಾನ ರೀ, ನಾನು ಕೇಳ್ತೀನಿ. ಹೇಳೋ, ಅವಳ ರೂಮಲ್ಲಿ ಇದ್ದಿದ್ದು ಸೆಂಟ್ ಬಾಟ್ಲಿ ನೀನೇನಾದ್ರು ತಗೊಂಡಿದ್ಯಾ? ಹಾ, ಡ್ರೆಸ್ ಸೂಪರ್ ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.